ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಬೇಗನಿದ್ದೆ, ಬೆಳಗಿನ ಪ್ರತಿನಿತ್ಯ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ಹೊಸ ಬಸ್ ಸ್ಟ್ಯಾಂಡ್ ಹೊಡ್ತಿದ್ದೇವೆ ರೀ. ಹಾಗಿದ್ದು ಹೊಡೋಣ. ನಾನು ನಿಮಗೆ ಬಸ್ ಸ್ಟ್ಯಾಂಡಲ್ಲೇ ಕನೆಕ್ಟ್ ಆಗ್ತೀನಿ. ಜಸ್ಟ್ ನಾವು ಬಸ್ ಸ್ಟಾಪಿಗೆ ಬಂದಾಯ್ತು ರೀ. ಬಸ್ ಇದೆ ರೀ ಒಂದು ಹತ್ತೋಳು. ಜಸ್ಟ್ ನಾವು ಲೊಕೇಶನಿಂದ ಹೊಡ್ತಾ ಇದ್ದೇವೆ ರೀ. ನಮ್ದು ಸ್ಟಾಪ್ ಅಂತ ತಿಳ್ಕೊಳ್ಳೋಣ. ನಾವು ಇವಾಗ ಹೊಸೂರು ಪ್ರಾದೇಶಿಕ ಬಸ್ ನಿಲ್ದಾಣ ಹುಬ್ಬಳ್ಳಿಯಲ್ಲಿದ್ದೇವೆ ರೀ. ಬಸ್ ಇದೆ, ಒಂದ್ಸಲಿ ಚೆಕ್ ಮಾಡೋಣ್ರಿ, ಎಂಕ್ವೈರಿ ಮಾಡೋಣ್ರಿ ಬಸ್ ಬಂದಿದ್ದೇವಲ್ಲ ಅಂತ ಹೇಳಿ. ಆಲ್ಮೋಸ್ಟ್ ಟೈಮ್ ಆಗಿದೆ ಬಸ್. ಬಸ್ ಇದೆ ರೀ ಇಲ್ಲೇ. ನಮ್ಮ ತಂದೆಯವರು ಡ್ರಾಪ್ ಮಾಡೋದಿತ್ತು ರೀ, ಅದಕ್ಕೋಸ್ಕರ ಬಂದಿದ್ವಿ. ಹೊಡೋಣ ಇವಾಗ. ರಿಟರ್ನ್ ನಾವು ನಮ್ಮ ಮನೆಯ ಕಡೆಗೆ ಪ್ರಯಾಣವನ್ನು ಬಳಸ್ತಿದ್ದೇವೆ ನೋಡ್ರಿ. ಚಿಗರಿ ಹೋಗ್ಬಿಡೋಣ. ಸುಮ್ಮನೆ ಸಿಕ್ಕಾಬಿಟ್ರೆ ರಶ್ ಬರ್ತೈತ ಬಸ್ ಮಾರ್ನಿಂಗ್. ಟಿಕೆಟ್ ಕೌಂಟ್ರಲ್ಲೇ ಟಿಕೆಟ್ ತೊಗೊಳ್ಳೋಣ ರೀ. ಆಲ್ಮೋಸ್ಟ್ ಎಲ್ಲರೂ ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಿದ್ದಾರೆ ಬಸ್ಗೋಸ್ಕರ. ಫೈನಲಿ ಬಸ್ ಬಂತ್ರಿ, ಕೊಡೋಣ. ಫೈನಲಿ ನಮ್ದು ಸ್ಟಾಪ್ ಅಂತ ಹೇಳ್ಕೊಳ್ಳೋಣ. ಚಿಗರಿ ಹತ್ತಿದ್ರೆ ಇನ್ನೊಂದೇನು ಅಡ್ವರ್ಟೈಸ್ ಗೊತ್ತೇನ್ರಿ, ಹೆಂಗೆ ಹೋಗ್ತೇವೆ ಹೆಂಗೆ ಬರ್ತೇವೆ ಅನ್ನೋದೇ ಗೊತ್ತಾಗಲ್ಲ. ಸೂರ್ಯೋದಯದ ಸಮಯದಲ್ಲಿ ಟ್ರಾವೆಲಿಂಗ್ ಮಾಡಕ್ಕೆ ಏನೋ ಒಂಥರ ಖುಷಿ ಅನ್ಸುತ್ತೆ ನೋಡಿ, ಒಂಥರ ಫೀಲ್ ಬೇರೆ ಇರ್ತೈತಿ. ಚಿಗರಿ ಬಸ್ ಒಳಗೆ ಬರೋದೇನು ಬೇಜಾರಿಲ್ರಿ, ಬಟ್ ಹಿಂಗೆ ಸುತ್ತ ಹಾಕೊಂಡು ನಡ್ಕೊಂಡು ಬರೋದೇ ಬೇಜಾರು. ನಾವು ನಿಮಗೆ ಮನೇನ ರೀಚ್ ಆದ್ಮೇಲೆ ಕಾಣ್ತೈತಿ. ಜಸ್ಟ್ ನಾವು ಮನೇನ ರೀಚ್ ಆದ್ವಿ. ಮಾತೃಶ್ರೀವರೆಗೆ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ಜಸ್ಟ್ ನಾವು ಸ್ನಾನ ಮಾಡ್ಕೊಂಡೆ ಫ್ರೆಶ್ ಅಪ್ ಅದೀವಿ ರೀ. ಬ್ರೇಕ್ಫಾಸ್ಟ್ ಏನು ಮಾಡ್ತಿದ್ದಾರ ನೋಡೋಣ ಅಂತ. ಬ್ರೇಕ್ಫಾಸ್ಟ್ ಇನ್ನೂ ಏನೂ ರೆಡಿ ಆಗಿಲ್ಲ ರೀ. ಇವತ್ತು ಬ್ರೇಕ್ಫಾಸ್ಟ್ ನಾವು ಮಾಡಿಬಿಡೋಣ. ನಮ್ಮ ತಾಯಿಯವರು ಡೈಲಿ ಮಾಡಿ ಅವ್ರಿಗೂ ಬೇಜಾರಾಗಿರ್ತೈತಿ. ನಾವು ಏನಾದರೂ ಪ್ರಿಪೇರ್ ಮಾಡಿಕೊಡೋಣ. ಅಮ್ಮ ಏನು ತಿಂತೀಯಮ್ಮ? ಓಕೆ ಮಾ, ಶೋರ್. ಅವಲಕ್ಕಿ ಮಾಡೋಕ್ಕೆ ಬೇಕಾದಂಥ ಎಲ್ಲ ಐಟಮ್ಸ್ಗಳನ್ನ ಚಾಪಿಂಗ್ ಮಾಡ್ಕೊಂಡ್ಬಿಡೋಣ್ರಿ. ಇವಾಗ ಪಟ 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 ಕೆಲಸ ಮಾಡ್ಬಿಡೋಣ. ಇವತ್ತು ಆಚೆ ಕಡೆ ಹೋಗ್ಬೇಕು, ಬಡ 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 ಚಾಪಿಂಗ್ ಮಾಡ್ಕೊಂಡ್ಬಿಡೋಣ್ರಿ ಇವನ್ನೆಲ್ಲ. ನಮ್ಮ ತಾಯಿಯವ್ರಿಗೂ ಡೈಲಿ ಅವ್ರಿಗೆ ಅಡುಗೆ ಮಾಡಿ 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 ಬೇಜಾರಾಗಿರ್ತೈತೆ ರೀ. ನಾವು ಒಂಥರ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡೋಣ ಇವಾಗ. ಎಸ್ ಮಾಮ್.
ಚಾಪಿಂಗ್ ಎಲ್ಲ ಮಾಡಿ ಐತ್ರಿ. ಅವಲಕ್ಕಿ ಮಾಡೋಕೆ ಕರಿಬೇವು ಬೇಕಾಗಿದೆ ರೀ. ಗಿಡಕ್ಕೆ ಹೋಗಿ ಕರಿಬೇವು ಹಣ್ಣು ಇವಾಗ ಇಲ್ಲೇ ಇದೆ ನೋಡ್ರಿ ಕರಿಬೇವು ಗಿಡ. ಕರಿಬೇವು ಹರ್ಕೊಂಡು ಆಯ್ತು ರೀ. ಆಯಿಲ್ ಹಾಕೊಂಡ್ರಿ ಇವಾಗ. ಒಗ್ಗರಣೆ ರೆಡಿ ಮಾಡ್ತಿದ್ದೇವ್ರಿ. ಈರುಳ್ಳಿ ಫ್ರೈ ಹೊಡಿತಿದ್ದೇವೆ ಇವಾಗ. ಈರುಳ್ಳಿ ಫ್ರೈ ಹೊಡೆದ ತಕ್ಷಣ ಇವಾಗ ಟೊಮೊಟೊ ಹಾಕ್ಬಿಡೋಣ. ಹಂಗಂತೀಯಮ್ಮ? ಸರಿ ಅಮ್ಮ, ಆಯ್ತು. ಕರೆಕ್ಟ್ ಒಗ್ಗರಣೆ ನೋಡ್ರಿ ಇವತ್ತು. ಫೈನಲಿ ಒಗ್ಗರಣೆ ಎಲ್ಲ ರೆಡಿ ಆಯ್ತು ರೀ. ಅವಲಕ್ಕಿ ತೋರ್ಸಿ ಹಚ್ಚು ಇವಾಗ. ಅಮ್ಮ ಅಮ್ಮ ಅವಲಕ್ಕಿ ತೋರಿಸ್ರಿ, ಬರ್ತೇನೆ ಒಂದು 2 ನಿಮಿಷ. ರೆಡಿ ಆಗೈತೆ ರೀ. ಸೂಪರ್ ಆಗ್ಯಾವ. ಬ್ರೇಕ್ಫಾಸ್ಟ್ ಮುಗಿತ್ರಿ. ಫಸ್ಟ್ ಕ್ಲಾಸ್ ಟೀ ಕೊಡೋಣ. ಚಹಾ ಮಾತ್ರ ಸಾಲಿಡ್ ಆಗಿದೆ. ಬೆಳಗಿನ ಲಘು ಉಪಹಾರ ಮುಗಿತ್ರಿ ನಮ್ದು. ನೆಕ್ಸ್ಟ್ ಏನಿದೆ ಪ್ಲ್ಯಾನ್ ಮಾಡೋಣ ಇವಾಗ. ನಾವಿವಾಗ ಹುಬ್ಬಳ್ಳಿ ಧಾರವಾಡ ವಿದ್ಯುತ್ ನಿಗಮ ನೇಮಿತ ಸರಬರಾಜು ಆಫೀಸಲ್ಲಿದ್ದೇವೆ ರೀ. ನೋಡೋಣ ಅಂತ ಒಳಗಡೆ ಯಾರಿದಾರ ಭೇಟಿಯಾಗೋಣ. ಸ್ವಲ್ಪ ಕೆಲಸಗಳಿದ್ದಾವೆ. ಒಳಗೆ ಹೂ ಬಂದಾದ್ಮೇಲೆ ಭೇಟಿಯಾಗ್ತೇನೆ ನಿಮಗೆ. ಜಸ್ಟ್ ನಾವು ಆಫೀಸಿಂದ ಆಚೆ ಕಡೆ ಬಂದೀವ್ರಿ. ನಮಗೆ ಬೇಕಾಗಿದ್ದ ಇನ್ಫಾರ್ಮೇಷನ್ ಈ ಲೊಕೇಶನಲ್ಲಿ ಸಿಂಗಿಲ್ಲ ಅಂತ, ಅದಕ್ಕಂತ ಬೇರೆ ಡಿಪಾರ್ಟ್ಮೆಂಟ್ ಇದೆ ಅಂತೆ. ಅಂದರೆ ಬೇರೆ ಲೊಕೇಶನಲ್ಲಿದೆ. ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿ ಅವರ ಸಿಬ್ಬಂದಿ ವರ್ಗದವ್ರು ಇದ್ದಾರಂತ. ಅವ್ರ ನಂಬರ್ ಕೊಟ್ಟಿದ್ದಾರೆ, ಅವ್ರ ಜೊತೆ ಮಾತಾಡಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಬಂದು ಎಲ್ಲ ಕೆಲಸ ಮುಗಿತ್ರಿ. ಇವಾಗ ಫೋನ್ ಮಾಡಿ ಅವ್ರ ಜೊತೆ ಮಾತಾಡೋಣ. ನೆಕ್ಸ್ಟ್ ಕಮಿಷನರ್ ಆಫೀಸಿಗೆ ಹೋಗೋಣ. ನಾನು ನಿಮಗೆ ಕಮಿಷನರ್ ಆಫೀಸಲ್ಲಿ ಸಿಗ್ತೇನೆ. ಸರ್ ಜಸ್ಟ್ ಆಚೆ ಕಡೆ ಹೋದ್ರಂತ್ರಿ. ಅವ್ರು ಪಿ ಎ ಭೇಟಿಯಾಗಿ ಬಂದುಬಿಡೋಣ. ವಿಡಿಯೋ ಮಾಡೋಕ್ಕೆಲ್ಲ ಪರ್ಮಿಷನ್ ಎಲ್ಲ ಇರೋಂಗಿಲ್ಲ. ADGP ಅವ್ರು ಬಂದಿದ್ದಾರಂತ. ಈ ವೀಕ್ ಸಿಕ್ಕಾಪಟ್ಟೆ ಬಿಜಿ ಇದೆ ಅಂತ ಶೆಡ್ಯೂಲ್. ನೋಡೋಣ, ಈ ವೀಕ್ ಬಿಟ್ಟು ಆದ್ಮೇಲೆ ಹೊರಡೋಣ ಇಲ್ಲಿಂದ. ಸರಿ ಮ್ಯಾಮ್, ಓಕೆ. ಹೊಸದು ಟಾಟಾ ಪಂಚ್ ಫೇಸ್ ಲಿಫ್ಟ್ ವೆಹಿಕಲ್ ಬಂದಿದೆ ಅಂತ ಕೇಳ್ತಿದ್ದಾರೆ. CNG ವರ್ಷನ್ ಬಂದಿದೆ ಅಂತ, ಬಟ್ ಪೆಟ್ರೋಲ್ ವರ್ಷನ್ ಬಂದಿಲ್ಲ ಅಂತ. ನೋಡ್ಬೇಕಾದ್ರೆ ವೇಟ್ ಮಾಡಬೇಕಾ, ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟೈಮ್ ಹೆಂಗೆ ಹೋಗ್ತಾಯಿದೆ ಅಂತ ಗೊತ್ತಾಗಿಲ್ಲ ನೋಡ್ರಿ. ಟೈಮ್ ಯಾವಾಗ 1 ಗಂಟೆ 37 ನಿಮಿಷ. ಇವತ್ತು ನಮ್ಮ ತಾಯಿಯವರಿಗೆ ರೆಸ್ಟ್ ಮಾಡಿಸಿ ನಾನೇ ಅಡುಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆಲ್ ವರ್ಕ್ ಕಂಪ್ಲೀಟ್ ಆಗೋ ಹಂತದಲ್ಲಿದೆ. ಇವಾಗ ಪ್ರಿಪೇರ್ ಮಾಡೋಣ್ರಿ. ಅದಾದ್ಮೇಲೆ ಬಂದು ವರ್ಕ್ ಕಂಟಿನ್ಯೂ ಮಾಡೋಣ. ಹೊರಡೋಣ ರೀ. ನಾವು ಇವಾಗ ಟೊಮೊಟೊ ಬಾತ್ ಮಾಡ್ಬೇಕು. ಇವಾಗ ನಮ್ಮ ತಾಯಿಯವರು ಕೆಲಸ ಮಾಡ್ತಿದ್ದಾರೆ. ನಾವು ಸ್ಟಾರ್ಟ್ ಮಾಡೋಣ ವರ್ಕ್ ಇವಾಗ. ಟೊಮೊಟೊ ಬಾತ್ ಮಾಡೋಕ್ಕೆ ಎಲ್ಲ ಐಟಮ್ಸು ರೆಡಿ ಮಾಡ್ಕೊಂಡಾಯ್ತು ರೀ. ಮಿಕ್ಸರು ಹಾಕೊಂಡಾಯ್ತು. ಅವನೇನು ಮತ್ತು ಟೊಮಾಟೋನು ಕಟ್ ಮಾಡ್ಕೊಂಡಾಯ್ತು. ಇವಾಗ ಒಲೆ ಮೇಲೆ ಬಿಸಿ ಮಾಡ್ತಿದ್ದೇವೆ ರೀ. ಆಯಿಲ್ ಹಾಕಾಯ್ತಾ. ಆಯಿಲ್ ಬಿಸಿಯಾಗಿಂದ ಸ್ವಲ್ಪ ಬೇಕಾದಂಥ ಎಲ್ಲ ಮಸಾಲನ ಹಾಕೊಂಡ್ಬಿಡೋಣ. ಈರುಳ್ಳಿ ಮತ್ತು ಆನಿಯನ್ ಫ್ರೈ ಹಿಡ್ಕೊಂಡ್ಬಿಡೋಣ ರೀ. ಹಾಗೆ ಸ್ವಲ್ಪ ಕರಿಬೇವು ಹಾಕೊಂಡ್ಬಿಡೋಣ.
ಕರಿಬೇವು ಹಾಕೊಂಡಾಯ್ತಾ. ಇವಾಗ ರುಬ್ಬಿರೋ ಪೇಸ್ಟ್ ಏನಿದೆ ಅಲ್ರಿ ಅದನ್ನ ಹಾಕೊಳ್ಳೋಣ. ಸ್ವಲ್ಪ ಆನಿಯನ್ ಕೆಂಪಾಗಿಂದ ಆನಿಯನ್ ಫ್ರೈ ಆಗ್ತಿದೆ ರೀ ಇವಾಗ. ಹಾಗೆ ಸ್ವಲ್ಪ ಬಟಾಣಿಯನ್ನು ಹಾಕೊಂಡ್ಬಿಡೋಣ. ಪರ್ಫೆಕ್ಟ್. ರಿಕ್ವೈರ್ಮೆಂಟ್ ಏನಿದೆ ಎಲ್ಲ ಹಾಕೊಂಡಾಯ್ತು ರೀ. ಇದು ಸ್ವಲ್ಪ ಆನಿಯನ್ ಬ್ರೌನ್ ಆಗಿಂದ ಸ್ವಲ್ಪ ಪೇಸ್ಟ್ ಹಾಕೊಳ್ಳೋಣ. ಆನಿಯನ್ ಬ್ರೌನ್ ಕಲರ್ ಬಂದಾಗಿದೆ ರೀ. ಇದು ಪೇಸ್ಟ್ ಹಾಕೊಂಡ್ಬಿಡೋಣ. ಟಮಾಟೊ ಬಾತ್ ಹೆಂಗೆ ಮಾಡ್ಬೇಕಂದ್ರೆ ಗಿಚ್ ಮಾಡೋಣ ರೀ ಟಮಾಟೊ ಬಾತ್ ಇವತ್ತು. ನೀರು ಹಾಕೊಂಡ್ಬಿಡೋಣ ರೀ ಇವಾಗ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಮತ್ತು ಅರಿಶಿಣ. ನೀರು ಬಾಯ್ಲ್ ಆಗ್ತಿದ್ದಾರೆ. ನಮ್ಗೆ ಎಷ್ಟು ಬೇಕು ಅಷ್ಟು ರೈಸ್ ಹಾಕೊಂಡ್ಬಿಡೋಣ ಇವಾಗ. ರೈಸ್ ಎಲ್ಲ ಹಾಕೈತ್ರಿ, ಕುದೀತಾ ಇದೆ. ಹಿಂಗೆ ಬಾಯಿ ಹಾಕ್ಬಿಟ್ರೆ ಹೆಂಗೆ ತಳ ಹೊತ್ತೈತ್ರಿ. ಸ್ವಲ್ಪ ತಿರುಗಿಸಿ ಬಾಯಿ ಹಾಕ್ಬಿಡೋಣ. ಪರ್ಫೆಕ್ಟ್. ಇನ್ನು ಒಂದು ವಿಸಿಲ್ ಹೊಡಿತ ಅಂತಂದ್ರೆ ಬಾತ್ ರೆಡಿ ಆಕೈತೆ ನೋಡಿರಿ. ಸ್ವಲ್ಪ ಸಣ್ಣ ಮಾಡಿಬಿಡೋಣ. ಬಾಯಿ ಹಾಕ್ಬಿಡೋಣ ರೀ. ಎಲ್ಲ ಮಾಡಿ ಐತ್ರಿ. ವಿಸಿಲ್ ಹೊಡಿ ಮಟ್ಟ ವೇಟ್ ಮಾಡೋಣ. ಸಿಟಿ ಹೊಡಿತಾ ಇದೆ ರೀ. ಒಂದು ವಿಸಿಲ್ ಆಗಿದೆ, ಇನ್ನೊಂದು ವಿಸಿಲ್ಗೋಸ್ಕರ ವೇಟ್ ಮಾಡ್ತಿದ್ದೇವೆ. ಆಫ್ ಮಾಡಿಬಿಡೋಣ ರೀ. ಸ್ಟೀಮ್ ಎಳ್ಕೊಳ್ಳಿ ಒಳಗಡೆ. ಕುಕ್ಕರ್ ಆರಿಂದ್ರಿ, ಊಟ ಹೋಗೋಣ. ಅಲ್ಲಿ ಮುಟ ಕಂಟಿನ್ಯೂ ಮಾಡೋಣ ಇವಾಗ. ನಮ್ಮ ತಾಯಿಯವ್ರಿಗೂ ಅಡುಗೆ ಮಾಡಿ ಮಾಡಿ ಬೇಜಾರಾಗಿರ್ತೈತ್ರಿ. ಅದ್ರ ಸಂಬಂಧ ಇವತ್ತು ಅವ್ರಿಗೆ ರೆಸ್ಟ್ ಕೊಟ್ಟು ನಾವು ಅಡುಗೆ ಮಾಡಿದ್ವಿ. ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಮಾಡಿ ನಾವು ತಿಂತಾಯಿದ್ರೆ ಅದರ ಟೇಸ್ಟ್ ಒಂಥರ ಬೇಜಾರಾಗಿಬಿಟ್ಟಿರ್ತದೆ. ಅದ್ರ ಸಂಬಂಧ ಯಾರಾದರೂ ಮಾಡಿದ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಇವತ್ತು ನಾವು ಪ್ರಯತ್ನ ಮಾಡಿದ್ದೇವೆ. ನೋಡೋಣ ಯಾವ ಥರ ಇದೆ ಅಂತೇಳಿ. ಲಂಚ್ ಮಾಡ್ಕೊಂಡ್ರಿ ನಾವು ಇವಾಗ. ಕುಕ್ಕರ್ ಶಾಂತ ಆಗೈತ್ರಿ. ಓಪನ್ ಮಾಡೋಣ. ಆಸಮ್ ಗಮ್ಮಂತಿದೆ ನೋಡ್ರಿ. ಹಂಗೆ 3 ಪ್ಲೇಟ್ ತೊಗೊಂಡು ಬಡ ಬಡ ನಮ್ಮ ತಾಯಿಯವ್ರು ಹಾಕೊಂಡು ಫುಲ್ ಖುಷಿ ಆಗೈತಿ. ಇವತ್ತವ್ರು ಫುಲ್ ರೆಸ್ಟ್ ಕೊಟ್ಬಿಟ್ಟೇವೆ. ಅಂದ್ರೆ ಅಡುಗೆ ಇಷ್ಟ ನಾವು ಮಾಡ್ತೀವಿ ರೀ. ಪಾಪ ಅವ್ರು ಉಳ್ಕಿದ್ದೆಲ್ಲ ಮೇಲಿನ ಕೆಲಸ ಮಾಡ್ತಿರ್ತಾರೆ. ಬಟ್ ಇವಾಗ ಪ್ಲೇಟಿಗೆ ಹಾಕೊಂಡು ಇದಕ್ಕೇನು ಮಾಡೋಣ ಅಂತಂದ್ರೆ ಮ್ಯಾಲ ಒಂದು ಚಮಚ ತುಪ್ಪ ಹಾಕ್ಬಿಡೋಣ. ಗಿಚ್ ಫ್ಲೇವರ್ ಬರ್ತೈತಿ. ಬಾಬಾ ಬಾಬಾ ಬಾ. ದಾಬಾ ಸ್ಟೈಲ್ ನೋಡ್ರಿ. ಹವಿಕ್ಕೆ ಕೊಡೋದು ಮಾತ್ರ ಮಸಾಲೆ ಎಲ್ಲ ಅಪ್ ಟು ದಿ ಮಾರ್ಕ್ ಇದೆ. ಮಾತಾಡೋಂಗಿಲ್ಲ. ಫ್ಲೇವರ್ ಇದೆ ಮೇನ್ ಅದ. ಅಮ್ಮ ಹೆಂಗೈತಮ್ಮ ಬಾತ್? ಥ್ಯಾಂಕ್ ಯು ಮಾಮ್. ಜಸ್ಟ್ ನಮ್ದು ಊಟ ಐತ್ರಿ. ಇಷ್ಟೊತ್ತು ಒಂದು ಟಾಪಿಕ್ ಬಗ್ಗೆ ಸ್ಟಡಿ ಮಾಡತ್ತಿದ್ದೇವೆ ರೀ. ಅದು ಯಾವ ಥರ ಇಂಪ್ಲಿಮೆಂಟ್ ಆಗ್ತೈತಿ ಅನ್ನೋದನ್ನು.
ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಪಿ ಎಮ್ ಕುಸುಮ್ ಯೋಜನೆ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ತಿದ್ದೇನೆ ರೀ. ಮತ್ತು ನಮ್ಮ ಲೋಕಲಲ್ಲಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅದ್ರ ಬಗ್ಗೆ ಪ್ರಾಪರ್ ಮಾಹಿತಿ ಸಿಗ್ತಿಲ್ಲ. ಅವ್ರು ಕಾಂಟ್ಯಾಕ್ಟ್ ಮಾಡಿ ಇವ್ರು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಬಟ್ ಆ ಫಾರ್ಮರ್ ಆಗಿರ್ಬೋದು, ಇನ್ಸ್ಟಾಲೇಷನ್ ಯಾರು ಮಾಡಿರ್ತಿರಲಿಲ್ಲ, ಒಂದಿನ ಅವ್ರು ಭೇಟಿ ಆಗೋಣ. ಡೆಫಿನೆಟ್ಲಿ ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲೋರ್ ಮಾಡೋಣ ರೀ. ಬೆಳಗ್ಗಿಂದ ಅದನ್ನೇ ಮಾಡ್ತಿದ್ದೀನಿ ಇವತ್ತು ನಾನು. ತುಂಬ ಹೊತ್ತಾಯ್ತು ರೀ. ಸ್ವಲ್ಪ ಗಾರ್ಡನ್ ಕಡೆ ಬಂದ್ಬಿಡೋಣ. ನಮ್ಮ ಕೋಳಿ ಮನೆ ಲಾಕ್ ಆಗಿದ್ದಾರೆ, ಏನೂ ತೊಂದರೆ ಇಲ್ಲ. ಆಲ್ರೆಡಿ ಲಾಕ್ ಮಾಡಿದ್ದಾರೆ. ಈ ಪಪ್ಪಾಯಿ ಗಿಡದ ಎಲೆಗಳೆಲ್ಲ ಒಣಗಿರಿ ಸಪೋರ್ಟಿಂಗ್ ಪೋಲ್ ಮೇಲೆ ಕುಳಿತಿದ್ದಾವೆ. ಹಂಗಿರಷ್ಟು ಸ್ಟಾರ್ಟ್ ಆಕೈತೆ ನೋಡ್ರಿ. ತೆಗಿಬೇಕು ಅವನ್ನೆಲ್ಲ ಇವಾಗ. ಹಣ್ಣುಗಳು ಯಾವೂ ಇಲ್ಲ ರೀ, ಎಲ್ಲ ಕಾಯಿಗಳೇ ಇರೋದು. ಎಲ್ಲ ಕರೆಕ್ಟಾಗಿದೆ ರೀ, ಏನೂ ತೊಂದರೆ ಇಲ್ಲ. ಹಾಗೆ ವಾಕ್ ಮುಗಿಸ್ಕೊಂಬಂದ್ಬಿಡೋಣ ರೀ. ಸೂರ್ಯಾಸ್ತಾಗಿ ತುಂಬ ಹೊತ್ತಾಯ್ತು ಅನ್ಸುತ್ತೆ ರೀ. ಆಲ್ಮೋಸ್ಟ್ ನಮ್ಮದು ವಾಕಿಂಗ್ ಮುಗಿತ್ರಿ. ಟೀ ಟೈಮ್ ಇದೆ, ಟೀ ಕುಡಿಯೋಣ ಕರಿತಿದ್ದಾರೆ. ಆಲ್ಮೋಸ್ಟ್ ಇವತ್ತಿನ ದಿನನೇ ಮುಗಿದೋಯ್ತು ರೀ. ಇವತ್ತಿನ ದಿನ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕಥೆಗಳಾಗ್ತಾವೆ ಅಂತ ಹೇಳ್ತಾ, ಎಂದಿನಂತೆ ಇವತ್ತಿನ ವ್ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.